ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಚಾನಲಿಗೆ ಸ್ವಾಗತ. ನನ್ನ ಒಂದು ಹೊಸ ಮೊಬೈಲಿಂದ ನಾನು ಹೊಸ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ, ಕುಕಿಂಗ್ ವಿಡಿಯೋ. ಸೊ ನಿಮಗೆ ಇಷ್ಟ ಆಗ್ಬೋದು ಅಂತ ಎನಿಸ್ತೇನೆ. ಬನ್ನಿ, ಈಗ ಕುಕಿಂಗ್ ಅಂದರೆ ಏನು ಅಂತ ಎನಿಸ್ಬೋದು. ಇದು ಎಗ್ ಕರಿ ಮಾಡ್ತಾ ಇದ್ದೇನೆ. ಬ್ಯಾಚುಲರ್ಸ್ ಅವರಿಗೆಲ್ಲ ತುಂಬ ಇಷ್ಟ ಆಗುವಂತಹ ಒಂದು ರೆಸಿಪಿ. ಈಸಿ ಇದೆ, ಕ್ವಿಕ್ಕಾಗಿ ಮಾಡ್ಬೋದು. ಹೇಗೆ ಮಾಡುವುದಂತ ನೋಡೋಣ ಬನ್ನಿ. ಸೊ ಮೊದಲಿಗೆ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಮೆಣಸಿನ ಹುಡಿ, ಅರಶಿನ ಹುಡಿ, ಪೆಪ್ಪರ್ ಹುಡಿ ಅಂದರೆ ಕಾಳು ಮೆಣಸಿನ ಹುಡಿ ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆದಮೇಲೆ ಇಟ್ಟಂತಹ ಮೊಟ್ಟೆಯನ್ನು ಹಾಕಿ ಸ್ವಲ್ಪ ಮೇಲೆ ಅದನ್ನು ಫ್ರೈ ಮಾಡಬೇಕು. ಫ್ರೈ ಮಾಡಿದ ತಕ್ಷಣ ತುಂಬ ಫ್ರೈ ಮಾಡಬೇಕು ಅಂತ ಇಲ್ಲ, ಸ್ವಲ್ಪ ಫ್ರೈ ಆದ ತಕ್ಷಣ ತೆಗೆದು ಅದನ್ನು ಬೇರೆ ಪ್ಲೇಟಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಈಗ ಅದೇ ಎಣ್ಣೆಗೆ ಫಸ್ಟಿಗೆ ಚಕ್ಕೆ, ಲವಂಗ, ಏಲಕ್ಕಿ ಇಷ್ಟನ್ನು ಹಾಕಬೇಕು. ಅದೇ ಎಣ್ಣೆಗೆ, ಸೇಮ್ ಎಣ್ಣೆಗೆ ಚಕ್ಕೆ, ಲವಂಗ, ಏಲಕ್ಕಿ ಹಾಕಿ ನೋಡ್ಬೋದು ನೀವು. 1 ಚಕ್ಕೆ, 2 ಏಲಕ್ಕಿ, 3 ಲವಂಗ ಹಾಕಿದ್ದೇನೆ. ಆಮೇಲೆ ಅದಕ್ಕೆ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕಬೇಕು. ನಂತರ ಒಂದು ದೊಡ್ಡ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆದ ನಂತರ ಈಗ ಒಂದೊಂದೇ ಮಸಾಲೆ ಪೌಡರನ್ನು ಹಾಕಲಿಕ್ಕಿದೆ. ಕೊತ್ತಂಬರಿ ಪುಡಿ, ಜೀರಿಗೆ ಪುಡಿ, ಅರಶಿನ ಪುಡಿ, ಗರಂ ಮಸಾಲೆ, ಸ್ವಲ್ಪ ಗರಂ ಮಸಾಲೆ ಹಾಕಿ ಆಲ್ರೆಡಿ ಫಸ್ಟಿಗೆ ಹಾಕಿದ್ದೇವೆ. ಈಗ ಪುಡಿ ಸ್ವಲ್ಪ ಹಾಕಿದರೆ ಸಾಕು. ಎಲ್ಲ ಮಸಾಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಆದ ನಂತರ 1 ಟೊಮೆಟೊವನ್ನು ಕಟ್ ಮಾಡಿ ಹಾಕಬೇಕು. ಟೊಮೆಟೊ, ಈರುಳ್ಳಿ ಎಲ್ಲ ಒಳ್ಳೆ ರೀತಿಯಲ್ಲಿ ಸ್ಮ್ಯಾಶ್ ಆಗಬೇಕು. ಸ್ಮ್ಯಾಶ್ ಆದ ನಂತರ 1 ಗ್ಲಾಸ್ನಷ್ಟು ನೀರನ್ನು ಆ್ಯಡ್ ಮಾಡಬೇಕು. ಒಂದೇ 1 ಗ್ಲಾಸ್. ಆ ಇಂಗ್ರೀಡಿಯೆಂಟ್ಸ್ ಎಲ್ಲ ಮುಳುಗುವ ತನಕ ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಕುದಿಸಬೇಕು. ಆ ಮಸಾಲೆ ಎಲ್ಲ ಕುದಿಬೇಕು ಚೆನ್ನಾಗಿ. ಒಂದು ಅರ್ಧದಷ್ಟು ತೆಂಗಿನ ತುರಿಯನ್ನು ರೆಡಿ ಮಾಡಿಟ್ಕೊಂಡು ಅದನ್ನು ಗ್ರೈಂಡ್ ಮಾಡಬೇಕು. ಚೆನ್ನಾಗಿ ಗ್ರೈಂಡ್ ಮಾಡಬೇಕು, ಪೇಸ್ಟ್ ಆಗಬೇಕು. ಸೊ ನೀರನ್ನು ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ತೆಂಗಿನ ತುರಿ ಪೇಸ್ಟನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರಬೇಕು. ಕುದಿ ಬರುವ ತನಕ ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ಉಪ್ಪು ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಲಾಸ್ಟಿಗೆ ಕುದೀತಾ ಇರುವಾಗ ಅದಕ್ಕೆ ಗರಂ ಮಸಾಲೆಯನ್ನು ಹಾಕಿ ಮೊಟ್ಟೆಯನ್ನು ಹಾಕಬೇಕು. ಮೊಟ್ಟೆಯನ್ನು ಹಾಕಿದ ಮೇಲೆ ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಿಗೆ ಗಾರ್ನಿಷ್ ಆಗಿ ಹಾಕ್ಬೋದು. ಕೊತ್ತಂಬರಿ ಸೊಪ್ಪು ಹಾಕಿದರೆ ಇನ್ನೂ ಒಳ್ಳೆ ಫ್ಲೇವರ್ ಬರ್ತದೆ. ಹಾಗಾಗಿ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಬೋದು. ಲಾಸ್ಟಿಗೆ ನಾನು ಹಾಕ್ತೇನೆ. ನೋಡ್ಬೋದು ಎಷ್ಟು ಯಮ್ಮಿಯಾಗಿ ಕಾಣ್ತಾ ಇದೆ ಅಂದರೆ, ಸೂಪರ್ ಟೇಸ್ಟ್ ಸಹ ಹಾಗೇ ಇದೆ. ಯಾರೆಲ್ಲ ಮೊಟ್ಟೆ ತಿನ್ನೋದಿಲ್ವಾ ಅಂಥವ್ರು ಒಂದು ಸಲ ತಿಂದು ನೋಡಿ, ನಿಮಗೆ ಮತ್ತೆ ತಿನ್ನಬೇಕು ಅಂತ ಆಗ್ತದೆ ಮೊಟ್ಟೆಯನ್ನು. ಸೊ ಹಾಗಾಗಿ ನಿಮಗೆ ಇಷ್ಟ ಆಗ್ಬೋದು ಅಂತ ಎನಿಸ್ತೇನೆ ಎಲ್ಲರಿಗೆ ಸಹ ಈ ವಿಡಿಯೋ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಸೊ ನನ್ನ ಈ ಹೊಸ ಮೊಬೈಲಿಂದ ಹೊಸ ವಿಡಿಯೋ ನಿಮಗಾಗಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.